ಹಲೋ ಬೆಸ್ಟೀಸ್, ಹ್ಯಾಪಿ ನವರಾತ್ರಿ. ಇವತ್ತು ಇನ್ನೊಂದು ಪ್ರಸಾದ ಸೇಮಿಯಾ ಕೇಸರಿ. ತುಂಬ ಡಿಫ್ರೆಂಟಾಗಿರುತ್ತೆ, ಟೇಸ್ಟಿ ಇರುತ್ತೆ. ಫಸ್ಟ್ ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ ನಂತರ ಲೋ ಫ್ಲೇಮಲ್ಲಿಟ್ಟು ಸೇಮಿಯಾ ಹಾಕಿ, ನಾನಿಲ್ಲಿ 2 ಕಪ್ ಸೇಮಿಯಾ ಹಾಕ್ತಿದ್ದೀನಿ. ಲೋ ಫ್ಲೇಮ್ನಲ್ಲೇ 2ರಿಂದ 3 ನಿಮಿಷ ಫ್ರೈ ಮಾಡ್ತಾ ಇರಬೇಕು. ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಸಪ್ರೇಟ್ ಪ್ಲೇಟಲ್ಲಿ ತೆಗ್ದಿಡಿ. ತುಂಬ ಟೇಸ್ಟಿ ಆ್ಯಂಡ್ ಈಸಿ, ಬೇಗ ಆಗಿಬಿಡುತ್ತೆ ಇದು. ನಾನಿದರಲ್ಲಿ ಏನು ಫುಡ್ ಕಲರ್ ಹಾಕಲ್ಲ. ಸ್ಯಾಫ್ರಾನ್ ತೊಗೊಂಡು 2 ಸ್ಪೂನ್ ನೀರು ಹಾಕಿ ನೆನೆಸಿಡ್ತೀನಿ ಅಷ್ಟೇ. ನಾನು ಲುಕ್ಕಿಗೋಸ್ಕರ ನಾನು ಕಲರ್ ಹಾಕಿ ತಿನ್ನುವಾಗ ಗಿಲ್ಟ್ ಫೀಲ್ ಇರುತ್ತೆ, ಹಾಗಾಗಿ ನಾನು ಕಲರ್ ಹಾಕೋದಿಲ್ಲ. ನಿಮಗಿಷ್ಟ ಆದರೆ ಹಾಕ್ಬೋದು, ಕೇಸರಿ ಕಲರ್ ಹಾಕ್ಬೋದು. ನೆಕ್ಸ್ಟ್ ಅದೇ ಪ್ಯಾನ್ನಲ್ಲಿ 3 ಕಪ್ ನೀರು ಹಾಕಿ, 1 ಕಪ್ ಸೇಮಿಯಾ ತೊಗೊಂಡ್ರೆ 1.5 ಕಪ್ ನೀರು ಹಾಕಬೇಕು. ಅಷ್ಟರೊಳಗೆ ನಾನು ಸ್ಯಾಫ್ರಾನ್ ನೆನೆಸಿಟ್ಕೊತೀನಿ. ಒಂದು ಚಿಟಿಕೆ ಅಷ್ಟು ಸ್ಯಾಫ್ರಾನ್ ಹಾಕಿ 2 ಸ್ಪೂನ್ ನೀರು ಹಾಕಿ ಇಟ್ಟಿರ್ತೀನಿ. ನೆಕ್ಸ್ಟ್ ನೀರು ಬಾಯ್ಲ್ ಆದ ನಂತರ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರೋ ಸೇಮಿಯಾ ಹಾಕಬೇಕು. ಲಿಡ್ ಏನು ಕ್ಲೋಸ್ ಮಾಡೋದು ಬೇಡ, ಹಾಗೆ ಬಾಯ್ಲ್ ಆಗಲಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಿ. ಬಾಯ್ಲೆಲ್ಲ ಆಗಿ ನೀರೆಲ್ಲ ಕಡಿಮೆ ಆದಮೇಲೆ ಮಾಯ್ಸ್ಟ್ ಇರುವಾಗಲೇ, ಸ್ವಲ್ಪ ಒದ್ದೆ ಇರುವಾಗಲೇ ನೆಕ್ಸ್ಟ್ ಪ್ರಾಸೆಸ್ ಅಂದರೆ ಶುಗರ್ ರೆಡಿ ಇಟ್ಕೊಳ್ಳಿ. ಇದಕ್ಕೆ ಶುಗರ್ ಜಾಸ್ತಿ ಏನೂ ಬೇಕಾಗಿಲ್ಲ. 2 ಕಪ್ ಸೇಮಿಯಾಗೆ 1 ಕಪ್ ಶುಗರ್ ಸಾಕು ಸರಿ ಇರುವಾಗ. ಹಾಗೆ ಶುಗರ್ ಹಾಕಿಬಿಡಿ. ಏಲಕ್ಕಿ ಪೌಡರ್ ಹಾಕಿದ ಮೇಲೆ ನಾನು ಕಲಸಿ ಚೆನ್ನಾಗಿ ಕೇಸರಿ ವಾಟ್ರ್ ಹಾಕ್ತೀನಿ. ನೆಕ್ಸ್ಟ್ 1-2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿ. ಲಿಡ್ ಏನು ಕ್ಲೋಸ್ ಮಾಡೋದು ಬೇಡ. ನೆಕ್ಸ್ಟು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಸೇಮಿಯಾ. ಈ ಟೈಮ್ನಲ್ಲೇ ಫೈನಲ್ ಬಂದಾಗ ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಡಿ. 1 ನಿಮಿಷ ಲೋ ಫ್ಲೇಮ್ ಆದಮೇಲೆ ಸ್ಟವ್ ಆಫ್ ಮಾಡಿ. ಫೈನಲಿ ಸ್ಟವ್ ಆಫ್ ಮಾಡಿ 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರಸಾದ ರೆಡಿ ಆಗುತ್ತೆ. ನೀವು ಈ ಸೇಮಿಯಾ ಕೇಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.